ಆಲ್ಮಾ ನ್ಯೂಸ್ 24ಗೆ ಸ್ವಾಗತ. ನಾನು ಗಿರೀಶ್ ವಸಿಷ್ಠ. ವೀಕ್ಷಕರೇ, ಪ್ರತಿಯೊಂದು ದೇಶ ಹಲವು ರೀತಿಯ ಧರ್ಮಗಳನ್ನು ಒಳಗೊಂಡಿರುತ್ತದೆ. ಹಾಗೆಯೇ ಪ್ರತಿ ಧರ್ಮದಲ್ಲಿಯೂ ಬೇರೆ ಬೇರೆ ರೀತಿಯ ಪಂಗಡಗಳು ಇರುವ ವಿಚಾರ ನಿಮಗೆ ತಿಳಿದಿದೆ. ಅದೇ ರೀತಿ ಇಸ್ಲಾಂ ಧರ್ಮವೂ ಸಹ ಇದೆ. ಇಸ್ಲಾಂ ಎನ್ನುವುದು ಅರೇಬಿಕ್ ಪದವಾಗಿದ್ದು, ಪದದ ಅರ್ಥ ಏನೆಂದರೆ ದೇವರ ಹೆಸರಿನಲ್ಲಿ ಶರಣಾಗತಿಯಾಗುವುದು ಎಂದರ್ಥ. 7ನೇ ಶತಮಾನದ ಕ್ರಿಸ್ತಶಕದಲ್ಲಿ ಸೌದಿ ಅರೇಬಿಯಾದ ಮೆಕ್ಕಾ ನಗರದಲ್ಲಿ ಪ್ರವಾದಿ ಮಹಮ್ಮದ್ ಅವರಿಂದ ರೂಪುಗೊಂಡಿದೆ. ಇದು ಕುರಾನ್ ಮತ್ತು ಪ್ರವಾದಿ ಮೊಹಮ್ಮದ್ ಅವರ ಉಪದೇಶಗಳ ಮೇಲೆ ಆಧಾರಿತವಾಗಿದೆ. ಕುರಾನ್ ಪವಿತ್ರ ಗ್ರಂಥವನ್ನು ದೇವರಿಂದ ಪ್ರವಾದಿ ಮಹಮ್ಮದ್ ಅವರಿಗೆ ದೇವದೂತ ಗೇಬ್ರಿಯಲ್ ಮೂಲಕ ನೀಡಲ್ಪಟ್ಟದ್ದಾಗಿದೆ. ಈ ಇಸ್ಲಾಂ ಧರ್ಮವು ಮುಖ್ಯವಾಗಿ ಏಕದೈವತ್ವವನ್ನು ಸಾರುತ್ತದೆ. ಹಾಗೆಯೇ ಇಸ್ಲಾಂ ಧರ್ಮದ ದೇವರು ಅಲ್ಲಾಹು ಎಂದು ಅವರು ನಂಬುತ್ತಾರೆ. ಇಸ್ಲಾಂ ಎಂಬುದು ದೇವರನ್ನು ಹಿಂಬಾಲಿಸುವವರು ಮತ್ತು ಅದರ ಧರ್ಮವನ್ನು ಸೂಚಿಸುತ್ತದೆ. ಹೀಗಾಗಿ ಮುಸ್ಲಿಂ ಎಂಬುದು ಆ ಧರ್ಮವನ್ನು ಅನುಸರಿಸುವ ವ್ಯಕ್ತಿಯನ್ನು ಕರೆಯಲಾಗುತ್ತದೆ. ಹಾಗೂ ನಾವು ಕೆಲವು ಮಾಧ್ಯಮಗಳಲ್ಲಿ ಮುಸ್ಲಿಂ ಧರ್ಮದ ಪಂಗಡಗಳಾದ ಶಿಯಾ ಮತ್ತು ಸುನ್ನಿಯ ಬಗ್ಗೆ ನೋಡಿರುತ್ತೇವೆ. ಜಗತ್ತಿನೆಲ್ಲೆಡೆ ಪಸರಿಸಿರುವ ಈ ಇಸ್ಲಾಂ ಧರ್ಮ ಹಾಗೂ ಈ ಧರ್ಮದ ಪಂಗಡಗಳಾದ ಶಿಯಾ ಮತ್ತು ಸುನ್ನಿಯ ಬಗ್ಗೆ ತಿಳಿಯೋಣ ಬನ್ನಿ. ಮೊದಲಿಗೆ ಸುನ್ನಿ ಪಂಗಡದ ಬಗ್ಗೆ ತಿಳಿಯುವುದಾದರೆ, ಇಸ್ಲಾಂನಲ್ಲಿ ಸುನ್ನಾ ಎಂದರೆ ಪ್ರವಾದಿ ಮಹಮ್ಮದ್ ಅವರ ಮಾದರಿ ಮತ್ತು ಪದ್ಧತಿಗಳು, ಅವುಗಳಲ್ಲಿ ಅವರ ಮಾತುಗಳು, ಕ್ರಿಯೆಗಳು ಸೇರಿವೆ. ಇವು ಮುಸ್ಲಿಮರಿಗೆ ಅವರ ಜೀವನದಲ್ಲಿ ಅನುಸರಿಸಲು ಮಾರ್ಗದರ್ಶನವನ್ನು ಒದಗಿಸುತ್ತದೆ. ಸುನ್ನಿ ಜನಸಂಖ್ಯೆಯು ಪ್ರಪಂಚದಲ್ಲಿ ಸುಮಾರು 87ರಿಂದ 90% ಇದ್ದರೆ ಭಾರತದಲ್ಲಿ 85% ಇದ್ದಾರೆ. ಮಹಮ್ಮದ್ ಅವರನ್ನು ಹಾಗೂ ಅವರ ಜೀವನ ತತ್ವವನ್ನು ಅನುಸರಿಸುವವರಿಗೆ ಸುನ್ನಿ ಎಂಬ ಪದವನ್ನು ಬಳಕೆ ಮಾಡಲಾಗುತ್ತದೆ. ದೇವತೆಯಾದ ಅಲ್ಲಾಹನನ್ನು ನಂಬುವ ಅವರು ಅವನೇ ಸೃಷ್ಟಿಕರ್ತ, ಪೋಷಕ ಮತ್ತು ವಿಶ್ವವನ್ನು ಪುನಃ ಸ್ಥಾಪಿಸುವವನು. ಹಾಗೆಯೇ ಮೊಹಮ್ಮದ್ ಕೊನೆಯ ಪ್ರವಾದಿ, ಅವನಿಗೆ ದೇವರು ಕುರಾನನ್ನು ನೀಡಿದರು ಎಂದು ಅವರು ನಂಬುತ್ತಾರೆ. ಹಾಗೂ ಇದು ಆದಾಮ್ನಿಂದ ಪ್ರಾರಂಭವಾಗಿ ಪ್ರವಾದಿ ಮಹಮ್ಮದ್ನಿಂದ ಮುಕ್ತಾಯವಾಗುತ್ತದೆ. ಈ ಪ್ರವಾದಿಗಳು ನಮಗೆ ದೇವರ ಸಂದೇಶಗಳನ್ನು ತಲುಪಿಸಿದರು ಎಂದು ಅವರು ನಂಬುತ್ತಾರೆ. ಇಸ್ಲಾಂನಲ್ಲಿ ನಿರ್ಣಯ ದಿನವು ಯೌಮ್ ಅಲ್ ಕಿಯಾಮಹ ಅಥವಾ ಪುನರುತ್ಥಾನದ ದಿನ ಎಂದು ಪ್ರಸಿದ್ಧವಾಗಿದ್ದು, ಇದು ಒಂದು ಮುಖ್ಯ ನಂಬಿಕೆ ಆಗಿದೆ. ಎಲ್ಲ ವ್ಯಕ್ತಿಗಳು ಪುನರುತ್ಥಾನಗೊಳ್ಳುತ್ತಾರೆ ಮತ್ತು ತಮ್ಮ ಜೀವನದಲ್ಲಿ ಮಾಡಿದ ಕಾರ್ಯಗಳ ಆಧಾರದ ಮೇಲೆ ಅಲ್ಲಾಹು ಅವರು ನೀಡುವ ನ್ಯಾಯಕ್ಕೆ ಅವರು ಬದ್ಧರಾಗಿರುತ್ತೇವೆ ಎಂದು ಅವರು ನಂಬುತ್ತಾರೆ. ಸುನ್ನಿ ಮುಸ್ಲಿಮರು 4 ಪ್ರಮುಖ ಇಸ್ಲಾಮಿಕ್ ಪಂಡಿತರ ಉಪದೇಶಗಳನ್ನು ಅನುಸರಿಸುತ್ತಾರೆ. 4 ಇಮಾಮರು ಎಂದು ಕರೆಯಲಾಗುತ್ತದೆ. ಇಮಾಮ್ ಅಬು ಹನೀಫಾ, ಇಮಾಮ್ ಮಲಿಕ್, ಇಮಾಮ್ ಶಾಫಿ ಮತ್ತು ಇಮಾಮ್ ಅಹಮದ್ ಇಬ್ನು ಹಂಬಲ್ ಇವರುಗಳಾಗಿದ್ದಾರೆ. ಈ ಇಮಾಮ್ಗಳು ಇಸ್ಲಾಮಿನಲ್ಲಿ ಮುಖ್ಯವಾಗಿ ಪ್ರಾರ್ಥನೆಗಳನ್ನು ಮತ್ತು ಶುಕ್ರವಾರದ ಸಂದೇಶಗಳನ್ನು ನೀಡುತ್ತಾರೆ. ಸುನ್ನಿಗಳು ಪ್ರವಾದಿಯ ಮಾರ್ಗದಲ್ಲಿ ನಂಬಿಕೆ ಇಡುವವರು ನಾಯಕರನ್ನು ಸಮುದಾಯದ ಕೂಟದಿಂದ ಆಯ್ಕೆ ಮಾಡಬೇಕೆಂದು ನಂಬುತ್ತಾರೆ. ಅವರು ಮೊಹಮ್ಮದ್ ಅವರ ಸನ್ನಿಧಿಯಲ್ಲಿ ಹತ್ತಿರದ ಸಂಗಾತಿಯಾಗಿದ್ದ ಅಬೂಬಕರ್ ಅವರನ್ನು ಮೊದಲ ಖಾಲಿಫ್ ಅಥವಾ ಮೊದಲ ನಾಯಕ ಎಂದು ಅಂಗೀಕರಿಸಿದ್ದಾರೆ. ಸುನ್ನಿಗಳು ಶರಿಯಾ ಕಾನೂನನ್ನು ಅನುಸರಿಸುತ್ತಾರೆ. ಇದು ಕುರಾನ್ ಮತ್ತು ಸುನ್ನಾ ಮೇಲ್ಭಾಗದಲ್ಲಿರುವ ಇಸ್ಲಾಮಿಕ್ ಕಾನೂನು ವ್ಯವಸ್ಥೆಯಾಗಿದೆ. ಶರಿಯಾ ದೇವರ ಸೂಚನೆಗಳನ್ನು ಮತ್ತು ಪ್ರವಾದಿ ಮಹಮ್ಮದ್ ಅವರ ಪದ್ಧತಿಗಳನ್ನು ಆಧರಿಸಿ ಮಾನವ ಜೀವನದ ಎಲ್ಲ ಆಯಾಮಗಳನ್ನು ಮಾರ್ಗದರ್ಶನ ನೀಡುತ್ತದೆ ಮತ್ತು ಇದು ಧಾರ್ಮಿಕ, ಸಾಮಾಜಿಕ ಮತ್ತು ನ್ಯಾಯಾಂಗ ನಿಯಮಗಳನ್ನು ಒಳಗೊಂಡಿರುತ್ತದೆ. ಇನ್ನು ಶಿಯಾ ಪಂಗಡದ ಬಗ್ಗೆ ತಿಳಿಯುವುದಾದರೆ, ಶಿಯಾ ಮುಸ್ಲಿಮರು ಪ್ರಪಂಚದಲ್ಲಿ 10ರಿಂದ 13% ಇದ್ದರೆ ಭಾರತದಲ್ಲಿ 15% ಇದ್ದಾರೆ. ಹಾಗೂ ಸುನ್ನಿ ಮುಸ್ಲಿಮರಂತೆ ಇಸ್ಲಾಮಿನ ಮೂಲಭೂತ ಸಿದ್ಧಾಂತಗಳಾದ ಏಕದೇವತ್ವ ಹಾಗೂ ಶರಿಯಾ ಕಾನೂನುಗಳನ್ನು ಹಾಗೂ ಅವರು ನಂಬುವಂತಹದ್ದು ಪ್ರವಾದಿ ಮಹಮ್ಮದ್ ಅವರ ನೇರ ವಂಶಜರು ಮಾತ್ರ ಇಸ್ಲಾಂ ಧರ್ಮದ ನಾಯಕರಾಗಬಹುದು ಎಂದು. ಶಿಯಾ ನಂಬಿಕೆಗಳ ಪ್ರಕಾರ ಅವರು ಹಜರತ್ ಮಹಮ್ಮದ್ ಅವರ ಪ್ರವಾದಿತ್ವವನ್ನು ದೇವರ ಕೊನೆಯ ದೂತನಾಗಿ ಮತ್ತು ಪ್ರವಾದಿಯು ಸತ್ತ ನಂತರ ಅಲಿ ಇಬ್ನು ಅಬು ತಾಲಿಬ್ ಅನ್ನು ಪ್ರವಾದಿಯ ವಿಭಾಗಿಯಾಗಿ ಅವರು ನಂಬುತ್ತಾರೆ. ಅಲಿ ಇಬ್ನು ಅಬು ತಾಲಿಬ್ ಅವರು ಮಹಮ್ಮದ್ ಪ್ರವಾದಿಯ ಪುತ್ರಿ ಫಾತಿಮಾ ಅವರ ಪತಿಯಾಗಿದ್ದರು. ಮಹಮ್ಮದ್ ಅವರೊಂದಿಗೆ ಅಲಿ ಅವರ ಹತ್ತಿರದ ಸಂಬಂಧದ ಕಾರಣ ಶಿಯಾ ಮುಸ್ಲಿಮರು ಪ್ರವಾದಿಯ ನಿಧನದ ನಂತರ ಅವರನ್ನು ತಮ್ಮ ನಾಯಕನಾಗಿ ಸ್ವೀಕರಿಸಿದರು. ಶಿಯಾ ಇಸ್ಲಾಂ ಅಂದರೆ
ಅಲಿ ಅವರ ಅನುಯಾಯಿಗಳು ಎಂದರ್ಥ. ಪ್ರವಾದಿ ಮೊಹಮ್ಮದ್ ಅವರ ಅಳಿಯ ಅಲಿ ಪ್ರವಾದಿಯ ಉತ್ತರಾಧಿಕಾರಿ ಎಂಬುದಾಗಿ ನಂಬಲಾಗಿದೆ. ಶಿಯಾ ಮುಸ್ಲಿಮರು ಇಮಾಮ್ಗಳ ಮೇಲೆ ನಂಬಿಕೆ ಉಳ್ಳವರಾಗಿದ್ದು, ಇದರಲ್ಲಿ ಮುಖ್ಯವಾಗಿ ಅಲಿ ಇಬ್ನು ಅಬು ತಾಲಿಬ್ ಹಾಗೂ ಅವರ 3 ಮಕ್ಕಳು ಭಾಗಿಯಾಗಿರುತ್ತಾರೆ. ವೀಕ್ಷಕರೇ, ಖಲೀಫಾ ಎನ್ನುವುದು ಒಂದು ಅರೇಬಿಕ್ ಪದವಾಗಿದ್ದು ಮತ್ತು ಇಸ್ಲಾಂ ಸಮುದಾಯದ ನಾಯಕರನ್ನು ಖಲೀಫಾ ಎಂದು ಹೇಳಲಾಗುತ್ತದೆ. ಮುಖ್ಯವಾಗಿ 4 ಖಲೀಫಾಗಳು ಇಸ್ಲಾಂನಲ್ಲಿ ನಾವು ನೋಡಬಹುದು. ಅವರೆಂದರೆ ಅಬೂಬಕರ್, ಉಮರ್, ಉಸ್ಮಾನ್ ಮತ್ತು ಅಲಿ. ಒಟ್ಟಾರೆ ಹೇಳುವುದಾದರೆ ಶಿಯಾ ಪಂಗಡಕ್ಕಿಂತ ಸುನ್ನಿ ಪಂಗಡದಲ್ಲಿ ಮುಸ್ಲಿಮರು ಪ್ರಪಂಚದಲ್ಲಿ ಹೆಚ್ಚಿನ ಜನಸಂಖ್ಯೆಯಲ್ಲಿದ್ದಾರೆ. ಶಿಯಾ ಮುಸ್ಲಿಮರು ಹೆಚ್ಚಾಗಿರುವುದು ಕೇವಲ 3 ದೇಶಗಳಲ್ಲಿ. ಅವುಗಳೆಂದರೆ ಇರಾನ್, ಇರಾಕ್ ಮತ್ತು ಅಜರ್ಬೈಜಾನ್. ಈ ದೇಶಗಳಲ್ಲಿ 95% ಶಿಯಾ ಮುಸ್ಲಿಮರು ನೆಲೆಸಿದ್ದಾರೆ. ವೀಕ್ಷಕರೇ, ಇದಾಗಿತ್ತು ಇಸ್ಲಾಂ ಧರ್ಮದ ಪಂಗಡಗಳಾದ ಶಿಯಾ ಮತ್ತು ಸುನ್ನಿಯ ಬಗೆಗಿನ ಒಂದಿಷ್ಟು ಮಾಹಿತಿ. ಧನ್ಯವಾದ.